ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಧ್ಯಾ ರಹಸ್ಯ. ಅದ್ಭುತವಾದ ಪ್ರತಿನಿತ್ಯ ಕರ್ಮವೆನಿಸಿದ ಪರಮಾತ್ಮನ ಸಮೀಪಕ್ಕೆ ಕೈ ಹಿಡಿದು ಕರೆದುಕೊಂಡು ಹೋಗುವ ಪರಮಾತ್ಮನೇ ಹೇಳಿದ ಅದ್ಭುತವಾದ ಕರ್ತವ್ಯ ಅದು ಸಂಧ್ಯಾ ವಂದನೆ. ಹಾಗಾಗಿ ನಾವೆಲ್ಲರೂ ಸೇರಿ ನಿಮ್ಮೆಲ್ಲರ ಸಹಕಾರದಿಂದ ಹರಿವಾಯು ಗುರುಗಳ ಅನುಗ್ರಹದಿಂದ 9 ದಿನಗಳ ಪರ್ಯಂತ ಯಥೇಚ್ಛವಾಗಿ ಸಂಧ್ಯಾವಂದನೆ ಅತಿ ಸೂಕ್ಷ್ಮ ವಿಷಯಗಳನ್ನು ಗುರುಗಳ ಆಜ್ಞೆಯಿಂದ ಹೇಳಲು ಪ್ರಯತ್ನ ಮಾಡಿದ್ದೇನೆ. ನೀವೆಲ್ಲರೂ ದೇವರ ಅನುಗ್ರಹದಿಂದ ಕೇಳಲು ಪ್ರಯತ್ನ ಮಾಡಿದ್ದೀರಿ. ಈ ರೀತಿಯಾಗಿ ಮೊದಲಿನಿಂದ ನಾವು ನೋಡಿ ಬಂದಾಗ ಊರ್ಧ್ವಪುಂಡ ಧಾರಣೆ ಕ್ರಮ ಹೇಗೆ, ಮುದ್ರೆಗಳನ್ನು ಹಚ್ಚಿಕೊಳ್ಳುವ ಕ್ರಮ ಹೇಗೆ, ಆಚಮನದ ವಿಧಾನವೇನು, ಪ್ರಾಣಾಯಾಮದ ವಿಧಾನವೇನು, ಮಾರ್ಜನೆಯ ವಿಧಾನವೇನು, ಅರ್ಘ್ಯೆಯ ವಿಧಾನವೇನು, ಅದಾದ ನಂತರ ಭೂತೋಚ್ಚಾಟನೆ, ಅದಾದ ನಂತರ ಭೂಮಿಯ ಪ್ರಾರ್ಥನೆ, ಅದಾದ ನಂತರ ಸರ್ವಶ್ರೇಷ್ಠವಾದ ಗಾಯತ್ರಿ ಮಂತ್ರದ ಉಪಾಸನೆ, ಈ ರೀತಿಯಾಗಿ ಹಂತ ಹಂತವಾಗಿ ಅವುಗಳ ಔಚಿತ್ಯವನ್ನು ನಾವು ತಿಳಿತಾ ಬಂದಿದ್ದೇವೆ. ಅದರಂತೆ ಸಂಧ್ಯಾ ರಹಸ್ಯದ ಕೊನೆಯ ಒಂದು ಸಂಚಿಕೆ ಶ್ರೀ ಗುರುಭ್ಯೋ ನಮಃ. ಈ ರೀತಿಯಾಗಿ ನಿರ್ಮಲವಾದ ಸ್ವಚ್ಛ ಮನಸ್ಸಿನಿಂದ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನ ವಿಶಿಷ್ಟವಾದ ಅದ್ಭುತವಾದ ಅನುಸಂಧಾನಗಳಿಂದ ನಾವು ಗಾಯತ್ರಿಯನ್ನು ಉಪಾಸನೆಯನ್ನು ಮಾಡಬೇಕು ಅನ್ನುವುದನ್ನು ತಿಳಿದೆವು. ಇದಾದ ನಂತರ ಗಾಯತ್ರಿ ಜಪವಾದ ನಂತರ ಪ್ರಾಣಾಯಾಮಾದಿಗಳನ್ನು ಮಾಡಿ ಗಾಯತ್ರಿ ಮಂತ್ರ ಜಪಂ ಸಂಪೂರ್ಣಂ ಅಂತ ಹೇಳಿ ನೀರು ಬಿಟ್ಟು ಅದನಂತರ ಓಂ ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮೋ ಪೃಥಿವ್ಯೈ ನಮೋ ಓಷಧಿಭ್ಯ ನಮೋ ವಾಚೋ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಮಹತೇ ಕರೋಮಿ ಅಂತ ಈ ರೀತಿಯಾಗಿ ಎದ್ದು ನಿಂತು ಪೂರ್ವಾಭಿಮುಖವಾಗಿ ಪ್ರಾತಃ ಕಾಲ, ಪಶ್ಚಿಮಾಭಿಮುಖವಾಗಿ ಸಾಯಂಕಾಲ ನಿಂತು ಪ್ರಾಚ್ಯೈ ದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ ಅಂತ ದಿಕ್ಕುಗಳಿಗೆ ನಮಸ್ಕಾರವನ್ನು ಮಾಡಬೇಕು. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳಿಗೆ ಕ್ರಮವಾಗಿ ನಮಸ್ಕಾರವನ್ನು ಮಾಡಬೇಕು. ಯಾಕೆ ಈ ದಿಕ್ಕುಗಳಿಗೆ ನಮಸ್ಕಾರ ಮಾಡುವ ಪದ್ಧತಿ ಇದೆ ಅಂದರೆ, ದೇವರು ನಮಗೆ ಕೊಟ್ಟ ಅದ್ಭುತವಾದ ತತ್ವಾಭಿಮಾನಿಗಳ ಪ್ರಪಂಚವಿದೆ. ಆ ಅದ್ಭುತವಾದ ತತ್ವಾಭಿಮಾನಿಗಳ ಪ್ರಪಂಚದ ಮೂಲಕ ಪರಮಾತ್ಮನನ್ನು ತುಷ್ಟಿಪಡಿಸಿಕೊಳ್ಳುವ ಒಂದು ವೀಥಿ ಏನಿದೆಯಲ್ಲ, ಅದು ತತ್ವಾಭಿಮಾನಿಗಳು ನಮ್ಮ ಮೇಲೆ ಅನುಗ್ರಹಪೂರ್ವಕವಾಗಿ ಮಾಡ್ತಾರೆ. ಅದಕ್ಕಾಗಿ ಆ ತತ್ವಾಭಿಮಾನಿ ದೇವತೆಗಳಿಗೆ ಏನು ಪ್ರಾರ್ಥನೆ ಮಾಡಿಕೊಳ್ಳಬೇಕು, ಈ ರೀತಿಯಾಗಿ ಬೇರೆ ಬೇರೆ ದಿಕ್ಕುಗಳಿಂದ ಬರುವ ಅನಿಷ್ಟಗಳು ದೂರವಾಗಿ ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದ ಸರ್ವೈಶ್ವರ್ಯನಾದ ಪರಮಾತ್ಮನ ಅನುಗ್ರಹ ಆಗುವಂತೆ ನಮಗೆ ಮನಪ್ರೇರಣೆಯನ್ನು ಮಾಡಬೇಕು. ಅದಕ್ಕಾಗಿ ಕ್ರಮವಾಗಿ ಪ್ರತಿಯೊಂದಕ್ಕೂ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಈ ರೀತಿಯಾಗಿ ಒಂದೊಂದು ದಿಕ್ಕಿಗೂ ನಮಸ್ಕಾರವನ್ನು ಮಾಡಬೇಕು. ಇದಾದ ನಂತರ ಸಂಧ್ಯಾ ರಹಸ್ಯದ ಕೊನೆಯ ವಿಧಾನ ಅಭಿವಾದನೆಯನ್ನು ಮಾಡಿಕೊಳ್ಳುವುದು. ಏನು ಈ ಅಭಿವಾದನೆ ಅಂದರೆ ನಮಗೆಲ್ಲ ಅರ್ಥ ಆಗಲಿಕ್ಕಿಲ್ಲ. ಅಭಿವಾದನ ಅಂದರೆ ಸಂಧ್ಯಾವಂದನೆ ಕೊನೆಯಲ್ಲಿ ಹೇಳ್ತೀವಲ್ಲ, ನಮ್ಮ ಗೋತ್ರ ಉಚ್ಚಾರ, ಕಿವಿಗೆ ಕೈಯನ್ನು ಹಿಡಿದುಕೊಂಡು ಗೋತ್ರ ಉಚ್ಚಾರಣೆ, ನಮ್ಮ ಹೆಸರನ್ನು ಉಚ್ಚಾರಣೆ ಮಾಡ್ಕೋತೀವಲ್ಲ, ಅದರ ಬಗ್ಗೆ ತಿಳಿಯೋಣ. ಭದ್ರಂನೋ ಅಪಿವಾತಯ ನಮ ಮನಃ ಓಂ ಶಾಂತಿ 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 ಸರ್ವಾರಿಷ್ಟ ಶಾಂತಿರಸ್ತು ಸಮಸ್ತ ಮಂಗಲ ವಾಪ್ತಿರಸ್ತು ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯ ಶುಭಂ ಭವತು. ಈ ರೀತಿಯಾಗಿ ನಮ್ಮ ಪ್ರವರ, ಗೋತ್ರ, ನಮ್ಮ ವೇದ ಈ ರೀತಿಯಾಗಿ ಶಾಖೆಗಳನ್ನು ಹೇಳಿಕೊಂಡು ಅಹಂಭೋ ಅಭಿವಾದಯೇ ಅಂತ ಭೂಮಿಯನ್ನು ಮುಟ್ಟಿ ಪರಮಾತ್ಮನಿಗೆ, ಭೂಮ್ಯಂತರ್ಗತನಾದ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು. ಯಾಕೆ ಈ ರೀತಿಯಾದ ಅಭಿವಾದನೆಯನ್ನು ಹೇಳುವ ಪದ್ಧತಿ ಎಂದರೆ, ಬಹಳ ವಿಶಿಷ್ಟವಾದ ಹಿನ್ನೆಲೆ ಇದೆ. ಏನು? ಹೇ ಪರಮಾತ್ಮ, ನೀನು ಕೊಟ್ಟ ಅನುಗ್ರಹ ಮಾಡಿದ ಸರ್ವಶ್ರೇಷ್ಠವಾದ 84 ಲಕ್ಷ ಯೋನಿಗಳನ್ನು ದಾಟಿ ಬಂದಾಗ ನಿನ್ನ ಕರುಣೆಯಿಂದ ಪಡೆದ ಈ ಮಾನವ ದೇಹ, ಅದರಲ್ಲಿಯೂ ವಿಶಿಷ್ಟವಾಗಿ ನಿನ್ನ ಅತಿಶಯ ಕರುಣೆಯಿಂದ ಬಂದ ಈ ಬ್ರಾಹ್ಮಣ ದೇಹ, ಇದೆಲ್ಲ ನೀನು ಕೊಟ್ಟದ್ದು ನಿನಗೆ ಸಮರ್ಪಣೆ. ಅದಕ್ಕೆ ದಾಸರಾಯರು ಹೇಳಿದ್ದಾರೆ ನೋಡಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ. ಕೆರೆಯ ನೀರನ್ನು, ಪರಮಾತ್ಮನೆಂಬ ದೊಡ್ಡದಾದ ಸಮುದ್ರ, ಆ ಸಮುದ್ರದ ಮಧ್ಯದಲ್ಲಿ ನಾವು ಅತಿ ಚಿಕ್ಕದಾದ ಮೀನುಗಳು. ಈ ಮೀನುಗಳು ಆ ಸಮುದ್ರವನ್ನು ದಾಟಲಿಕ್ಕೆ ಸರ್ವಥಾ ಸಾಧ್ಯವಿಲ್ಲ. ಆದರೂ ಕೂಡ ನೀನು ಕೊಟ್ಟ ಈ ಅದ್ಭುತವಾದ ಶರೀರದಿಂದ ನಾನು ಸಾಧನೆಯನ್ನು ಮಾಡ್ತಾ ಇದ್ದೇನೆ, ಇದರಿಂದ ನಿನಗೆ ನಮಸ್ಕಾರ, ಈ ನಮಸ್ಕಾರದಿಂದ ನೀನು ತೃಪ್ತನಾಗಿ ನನಗೆ ಅನುಗ್ರಹ ಮಾಡು ಅಂತ
ನಮ್ಮ ಹಿರಿಯರು ಇಟ್ಟಿದ್ದಾರೆ ಪದ್ಧತಿ. ಎಷ್ಟು ಚಂದಾದ ಪದ್ಧತಿ ನೋಡಿ, ಎಷ್ಟು ಚಂದಾದ ಪದ್ಧತಿ. ಇದರಿಂದ ಏನು ತಿಳಿಸಿಕೊಡ್ತದೆ ಅಂದರೆ, ಹಿರಿಯರಿಗೆ, ದೇವರಿಗೆ ಅಹರ್ನಿಶವಾಗಿ ತಲೆಬಾಗಿ ಇರಬೇಕು ನಾವು. ಅವರ ಅನುಗ್ರಹದಿಂದ ಮಾಡುವ, ಅವರು ನಮ್ಮ ಮೇಲೆ ಪ್ರೀತಿಯಿಂದ ಒಂದು ಸಲ ಪ್ರೀತಿಯಿಂದ ಅನುಗ್ರಹ ಮಾಡಿಬಿಟ್ರೆ ಸಾಕು, ಜೀವನವೇ ಧನ್ಯ, ಜೀವನವೇ ಧನ್ಯ. ಇಷ್ಟು ಮಹತ್ತರವಾದ ಅತಿ ಸೂಕ್ಷ್ಮ ವಿಷಯಗಳು ಈ ಸಂಧ್ಯಾ ರಹಸ್ಯದಲ್ಲಿ ಅಡಗಿಕೊಂಡಿವೆ. ಕೆಲವರು ಹೇಳೋದುಂಟು, ಸಂಧ್ಯಾ ವಂದನೆ ಅಂದರೆ ಸುಮ್ಮನೆ ನಮಗೆ ಟೈಮ್ ವೇಸ್ಟ್ ಮಾಡುವ ಕೆಲಸ ಅದು, ನಾವು ಸಂಧ್ಯಾ ವಂದನೆ ಯಾಕೆ ಮಾಡಬೇಕು ಅಂತಿನ ಇವತ್ತಿನ ಏನು ಜನಾಂಗ ಪ್ರಶ್ನೆ ಮಾಡ್ತದೆ ಎಲ್ಲ, ಅದಕ್ಕೆ ದಿಟ್ಟವಾದ ಉತ್ತರವನ್ನು ಹೇಳ್ತೇನೆ ಕೇಳಿ. ಸಂಧ್ಯಾ ವಂದನೆ ಪರಮಾತ್ಮ ನಮಗೆ ಯಾವುದೋ ಒಂದು ಟೈಮ್ ವೇಸ್ಟಿನ ಕೆಲಸ ಇಟ್ಟಿಲ್ಲ. ಸಂಧ್ಯಾ ವಂದನೆ ನಮ್ಮನ್ನು ಯಾಕೆ ವಿಧಿ ಮಾಡಿ ಹೇಳಿದ ಗೊತ್ತಾ? ಭಕ್ತವತ್ಸಲನಾದ ಭಕ್ತಾಗ್ರೇಸರನ್ನು ಉದ್ಧಾರ ಮಾಡುವುದೊಂದೇ ಪ್ರತಿಜ್ಞೆ ಮಾಡಿಕೊಂಡ ಆ ಪರಮಾತ್ಮನಿಗೆ ನಾವು ಪಾಪದ ಮುಖ ಮಾಡಿ ಹೋಗುವುದು ಪರಮಾತ್ಮನಿಗೆ ಇಚ್ಛೆ ಇಲ್ಲ. ನನ್ನ ಭಕ್ತ ಉದ್ಧಾರವಾಗಲಿ ಅನ್ನುವ ವಿಶಿಷ್ಟವಾದ ಕಳಕಳಿ ಆ ಪರಮಾತ್ಮನಿಗೆ ಇದೆ. ಅದಕ್ಕಾಗಿ ಸಂಧ್ಯಾ ವಂದನೆ ಎನ್ನುವ ಅದ್ಭುತವಾದ ಕರ್ಮವನ್ನು ಹೇಳಿಕೊಟ್ಟ. ಪ್ರತಿಯೊಬ್ಬ ವ್ಯಕ್ತಿ ಉಪನೀತನಾದವ ಪ್ರತಿನಿತ್ಯ ತಪ್ಪದೇ ಸಂಧ್ಯಾ ವಂದನೆಯನ್ನು ಮಾಡಬೇಕು. ಅವನಿಗೆ ಎಷ್ಟೇ ಕಾರ್ಯಭಾರವಿದ್ದರೂ ಕೂಡ ಸಂಧ್ಯಾ ವಂದನೆಯನ್ನು ಮಾತ್ರ ಮೀರುವಂತೆ ಇಲ್ಲ, ಸಂಧ್ಯಾ ವಂದನೆಯನ್ನು ಮಾತ್ರ ಮೀರುವಂತೆ ಇಲ್ಲ. ಇದರಿಂದ ಪರಮಾತ್ಮ ಅತ್ಯಂತ ಸಂತುಷ್ಟನಾಗ್ತಾನೆ. ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಜಯ ಸಿಗುತ್ತದೆ. ಈ ರೀತಿಯಾಗಿ ಸಂಧ್ಯಾ ರಹಸ್ಯವನ್ನು ಪರಮಾತ್ಮ ನಮಗೆ ಅದ್ಭುತವಾಗಿ ತಿಳಿಸಿಕೊಂಡಿದ್ದಾನೆ. ಈ ರೀತಿಯಾಗಿ ಹೇಳಿ, ಯಸ್ಯ ಸ್ಮೃತ್ಯ ಚನಾಮುಕ್ತ್ಯ ತಪಸ್ಸಂಧ್ಯಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಮ್ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಹೇ ಪರಮಾತ್ಮ, ಈ ಸಂಧ್ಯಾ ವಂದನೆಯನ್ನು ಮಾಡಿ ನನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಕೇವಲ ನನಗೆ ಮನೆ ಬೇಡ, ಬಂಗಾರ ಬೇಡ, ಸಂಸಾರ ಬೇಡ, ಏನೂ ಬೇಡ. ನೀನು ಈಶ, ನಾನು ದಾಸ ಅನ್ನುವ ಅಹರ್ನಿಶವಾದ ಅನುಸಂಧಾನ ನನಗೆ ಕೊಡು, ಅಹರ್ನಿಶವಾದ ಅನುಸಂಧಾನ. ಈ ಅನುಸಂಧಾನದಿಂದಲೇ ಜೀವನದ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಶ್ರೇಷ್ಠತ್ವ ಮಾರ್ಗಕ್ಕೆ ಹೋಗ್ತಾನೆ. ಅದಕ್ಕಾಗಿ ನಾವೆಲ್ಲರೂ ಪರಮಾತ್ಮನಿಗೆ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮಾತ್ಮ ನಮ್ಮಪ್ಪ ಬಹಳ ಕರುಣಿ. ಎಂತಹ ಕರುಣಿ! ಒಂದು ಪ್ರಾರ್ಥಿಸಲು 101 ಕೊಟ್ಟೆಯೋ ತಂದೆ ನಿನ್ನಯ ಕರುಣ ನಾನೆಂದು ಹೇಳಲಿ. ಪರಮಾತ್ಮನಿಗೆ ಕೇವಲ ನನಗೆ ಜ್ಞಾನ ಕೊಡು ಅಂತ ಬೇಡಿದರೆ ಸಾಕು. ನಿನ್ನ ಪಾದಾರವಿಂದಗಳಲ್ಲಿ ಅಹರ್ನಿಶವಾದ ಜ್ಞಾನ ಕೊಡು ಅಂದರೆ ಪರಮಾತ್ಮ ಅದನ್ನೇ ಇಮ್ಮಡಿಯಾಗಿ ಕೊಡುತ್ತಾನೆ. ಅಂತಹ ಪರಮಶ್ರೇಷ್ಠವಾದ ಈ ಕರ್ತವ್ಯ ಸಂಧ್ಯಾವಂದನೆ. ಇನ್ನೊಂದು ಹೇಳಬೇಕಾದರೆ, ಸಂಧ್ಯಾವಂದನೆಯ ಮಾಡುವ ಔಚಿತ್ಯವಾದರೂ ಏನು ಅಂದರೆ, ಸೂರ್ಯ ಆತ್ಮ ಜಗತಸ್ತಸ್ತುಷಶ್ಚ ಅಂದರೆ ಶ್ರುತಿಯಲ್ಲಿ ಹೇಳಿದೆ, ಸೂರ್ಯನಾರಾಯಣನೇ ಜಗತ್ತಿಗೆ ಮುಖ್ಯ ಸ್ವಾಮಿ ಎಂದು ಹೇಳುತ್ತದೆ. ಅವನ ಉದಯವಾಗದಿದ್ದರೆ ಪ್ರಾಣಿಗಳು ಬದುಕಲಾರವು. ಇಂತಹ ಮಹೋಪಕಾರಿಯಾದ ಸೂರ್ಯನು ಉದಯಿಸುವಾಗ ಅವನ ಪೂಜೆಯನ್ನು ಮಾಡದವರು ಆಹಾರವನ್ನು ಕೊಡುವವನ ಮೇಲೆ ಅತ್ಯಂತ ಪ್ರೀತಿಯನ್ನು ವ್ಯಕ್ತಪಡಿಸುವ ಪಶು ನಾಯಿಗಳಿಗಿಂತಲೂ ಅತ್ಯಂತ ತುಚ್ಛರಾಗ್ತಾರೆ. ನಮ್ಮ ಮನೆಗೆ, ನಮ್ಮ ಉದ್ಧಾರಕ್ಕೆ ಮಹಾತ್ಮರು ಬರುವರೆಂದು ತಿಳಿದರೆ, ಅವರು ಬರುವ ವೇಳೆಗೆ ಕಾಲು ಚಾಚಿಕೊಂಡು ಮಲಗಿದರೆ, ಅವರು ಬರುವುದಕ್ಕೆ ಮುಂಚೆಯೇ ಮಹಾದ್ವಾರದ ಬಳಿಗೆ ಹೋಗಿ ಸಂಭ್ರಮದಿಂದ ಸತ್ಕಾರ ಮಾಡಿ ಕರೆತರುವುದು ಹೇಗೆ ಸಜ್ಜನ ಸಮ್ಮತವೋ, ಹಾಗೆ ಸಮಸ್ತ ಪ್ರಾಣಿಗಳ ಜೀವಾಧಾರಕನಾದ ಸೂರ್ಯಾಂತರ್ಗತ ನಾರಾಯಣ ಅವನು ನಮ್ಮ ಮನೆಗೆ ಬರ್ತಾನೆ. ಅವನು ನಮ್ಮ ಮನೆಗೆ ಬರ್ತಾನೆ ಅಂದರೆ ಅವನಿಗೇನು ನಾವು ದೊಡ್ಡದಾಗಿ ಬ್ಯಾಂಡ್ ಬಜಾ ಮಾಡಿ ಕರೆದುಕೊಂಡೋದಲ್ಲ. ಅವನು ತೃಪ್ತಿ ಕೇವಲ ನಾವು ಸಂಧ್ಯಾವಂದನೆ ಮಾಡೋದರಿಂದ ತೃಪ್ತಿಯಾಗ್ತಾನೆ. ಸಂಧ್ಯಾವಂದನೆಯನ್ನು ಮಾಡುವುದರಿಂದ ತೃಪ್ತನಾಗಿ ಸೂರ್ಯ ನಮ್ಮಲ್ಲಿ ಬಂದು ನಮ್ಮೆಲ್ಲ ಜೀವಪ್ರಾಣಿಗಳ ಸಂಕುಲಕ್ಕೆ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕಾಗಿ ಸೂರ್ಯ ಉದಯಿಸುವಾಗ ಮುಂಚೆಯೇ ಎದ್ದು ಸಂಭ್ರಮದಿಂದ ಸತ್ಕಾರ ಮಾಡುವುದು ಯೋಕ್ತವಾಗ್ತದೆ. ಅದಕ್ಕಾಗಿ ಮನೆಗೆ ಮಹಾತ್ಮರು ಬಂದರು, ಮನೆಯಲ್ಲಿ ಕುಳಿತರು, ಮನೆಯಿಂದ ಹೊರಗೆ ಹೊರಟರೂ ಸಹ ಅವರಿಗೆ ಸತ್ಕಾರ ಮಾಡದ ಮನುಷ್ಯರು ಹೀಗೆ ಲೋಕದಲ್ಲಿ ಪ್ರತಿಯೊಂದು ಕಾರಣಕ್ಕೂ ನಿಂದ್ಯವಾಗ್ತಾ ಹೋಗ್ತಾನೆ. ಅದಕ್ಕಾಗಿ ನಾವೆಲ್ಲರೂ ಸಂಧ್ಯಾವಂದನೆ ಎಂದರೆ ಏನು ಗೊತ್ತಾ? ಸೂರ್ಯಾಂತರ್ಗತ ನಾರಾಯಣನಿಗೆ ಮನೆಗೆ ಆಹ್ವಾನ ಮಾಡಿದಂತೆ ಭಕ್ತಿಯಿಂದ ಮಾಡಬೇಕು. ಅಂತಹ ಪರಮಶ್ರೇಷ್ಠವಾಗಿದೆ ಈ ಸಂಧ್ಯಾವಂದನೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಈ 10 ದಿನಗಳ ಕಾಲ ಗುರುಗಳು ದೇವರ ಅನುಗ್ರಹದಿಂದ ಯಥೇಚ್ಛವಾಗಿ ಯಥಾಮತಿಯಾಗಿ ಹೇಳಲು ಪ್ರಯತ್ನ ಮಾಡಿದ್ದೇನೆ. ಇದೆಲ್ಲ ನಾನು ಹೇಳಿದ್ದಲ್ಲ, ನಾನು ಹೇಳುವುದು ಅನ್ನುವ ಅಹಂಕಾರವೂ ನನಗೆ ಸರ್ವಥಾ ಪರಮಾತ್ಮ ಕೊಡುವುದು ಬೇಡ. ನನ್ನದೊಂದು ಕಳಕಳಿ, ನನ್ನದೊಂದು ಕಾಳಜಿ, ಅಧರ್ಮದ ಕಡೆಗೆ ಹೋಗುವ ಎಲ್ಲ ಜನರು ಧರ್ಮ ಮಾರ್ಗದಲ್ಲಿ ಬಂದು ವಿಶಿಷ್ಟವಾದ ಪರಮಾತ್ಮ ಕೊಟ್ಟ ಈ ಸಾಧನ ಶರೀರವನ್ನು
ಪವಿತ್ರತೆಯನ್ನು ಮಾಡಿಕೊಳ್ಳೋಣ, ಉಪಯೋಗ ಮಾಡಿಕೊಳ್ಳೋಣ. ಸುಮ್ಮನೆ ವ್ಯರ್ಥವಾಗುವುದು ಬೇಡ. ನದಿಯಲ್ಲಿ ಹುಣಸೆ ಹಣ್ಣು ತೊಳೆದರೆ ಎಷ್ಟು ವ್ಯರ್ಥವೋ ಅಷ್ಟು ವ್ಯರ್ಥವಾಗಿ ಕಾಲ ಕಳೀತಾ ಇದ್ದೇವೆ ನಾವೆಲ್ಲರೂ. ಕಲಿಯುಗ ಘೋರ ಕಲಿಕಾಲ. ಎಲ್ಲಿಯೂ ಧರ್ಮದ ಆಹಾಕಾರ ಏನು? ಎಲ್ಲಿ ಹೋಯಿತು ಧರ್ಮದ ಇಚ್ಛೆ? ಎಲ್ಲಿ ಹೋಯಿತು ಧರ್ಮದ ಆ ಶ್ರೇಷ್ಠವಾದ ಪರಿಕಲ್ಪನೆ? ಅದಕ್ಕಾಗಿ ನಾವೆಲ್ಲರೂ ಸೇರಿ ಈ ರೀತಿಯಾದ ಪರಮಾತ್ಮ ವಿಧಿಸಿಕೊಟ್ಟ ಈ ಅದ್ಭುತವಾದ ಸಂಧ್ಯಾದಿ ಕರ್ತವ್ಯಗಳನ್ನು ಮಾಡಿ ಪರಮಾತ್ಮನ ವಿಶೇಷವಾಗಿ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಈ ರೀತಿಯಾಗಿ 10 ದಿನಗಳ ಕಾಲ ನಡೆದ ಈ ಅದ್ಭುತವಾದ ಸಂಧ್ಯಾ ರಹಸ್ಯದ ಪ್ರವಚನವನ್ನು ಅಸ್ಮದ್ ಗುರುವಂತರ್ಗತ, ವೇದೇಶ ತೀರ್ಥ ಗುರುವಂತರ್ಗತ, ಶ್ರೀಮಠ್ ಟೀಕಾಕೃತ್ಪಾದ ಗುರುವಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಸೂರ್ಯಾಂತರ್ಗತ ಲಕ್ಷ್ಮೀನಾರಾಯಣನಿಗೆ ಭಾರತೀಯ ರಮಣ ಮುಖ್ಯ ಪ್ರಾಣ, ಅವನಂತರ್ಯಾಮಿಯಾದ ಸೂರ್ಯಾಂತರ್ಗತನಾದ ಸವಿತ್ರನಾಮಕ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಅದೇ ರೀತಿಯಾಗಿ ನೀವೆಲ್ಲರೂ ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳು ಬಹಳ ಚೆಂದಾಗಿ ಸಹಕರಿಸಿದ್ದೀರಿ. ಕೇವಲ ಕೇಳುವುದು ಬೇಡ, ಕೇಳಿ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬೀಳುವುದು ಬೇಡ. ಇದರಿಂದ ಸ್ವಲ್ಪ ಏನಾದರೂ ತಿಳಿತು ಅಂದರೆ ಒಂದೆರಡು ಅಂಶವಾದರೂ ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಆ ದೇವರು ನಿಮಗೂ ವಿಶೇಷವಾಗಿ ಧರ್ಮದಲ್ಲಿ ಆಸಕ್ತಿ, ಜ್ಞಾನ, ವೈರಾಗ್ಯ ಕೊಟ್ಟು ಉತ್ತಮ ಸಂತಾನ ಐಶ್ವರ್ಯಾದಿಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ಸಂಧ್ಯಾ ರಹಸ್ಯದ ಪ್ರವಚನಕ್ಕೆ ಮಂಗಳವನ್ನು ಮಾಡೋಣ.